ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು UGCET 2026 ಅಪ್ಲಿಕೇಶನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನೀವೆಲ್ಲ ಈಗ ವೆಯ್ಟ್ ಮಾಡ್ತಿದ್ದೀರಾ KCET 2026 ಇನ್ನೇನು ಅಪ್ಲಿಕೇಶನ್ ರಿಲೀಸ್ ಮಾಡ್ತಾರೆ ಅಂತ. ಹಾಗೆ ಈ ವರ್ಷದ KCETನಲ್ಲಿ ಅಂದರೆ UGCET 2026ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಪ್ಲಿಕೇಶನಲ್ಲಿ, ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಇದೇ ಥರದ ಇನ್ನಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನಂದು ವಾಟ್ಸಪ್ ಚಾನಲ್ ಇದೆ. ವಾಟ್ಸಪ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ನನ್ನ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಪಾಸ್ ಮಾಡ್ತಿರ್ತೀನಿ. ಹಾಗೆ ಹೀಗೆ ನಿಮಗೆ ಕಂಪ್ಲೀಟಾಗಿ KCET ಅಪ್ಲಿಕೇಶನಿಂದ ಹಿಡಿದು ಕೌನ್ಸಿಲಿಂಗ್ ಪ್ರೊಸೀಜರ್ವರೆಗೂ ನೀವು ಅಡ್ಮಿಷನ್ ಆಗಿ ಹೋಗೋವರೆಗೂ ಅಲ್ಲಿವರೆಗೂ ನಾನು ನಿಮಗೆ ಗೈಡ್ ಮಾಡ್ತಾನೆ ಇರ್ತೀನಿ. ಹಾಗಾಗಿರೋದ್ರಿಂದ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಈಗ ಬರೋಣ ಡೈರೆಕ್ಟಾಗಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಬ್ರೋಚರನ್ನು ರಿಲೀಸ್ ಮಾಡಿದ್ದಾರೆ. ಏನಪ್ಪ ಬ್ರೋಚರ್ ಅಂತಂದರೆ KCET ಅಪ್ಲಿಕೇಶನನ್ನು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಲ್ಲಿ ಏನೇನು ಆಪ್ಷನ್ಸ್ ಇರುತ್ತೆ, ನಿಮಗೆ ಆ ಆಪ್ಷನ್ಸನ್ನು ಏನೇನು ಡೀಟೇಲ್ಸ್ ಎಂಟ್ರ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಬ್ರೋಚರ್ ಬಿಟ್ಟಿದ್ದಾರೆ. ಇಟ್ಸ್ ಲೈಕ್ ಅಪ್ಲಿಕೇಶನ್ ಥರನೇ, ಬಟ್ ನೀವು ರಿಯಲ್ ಅಪ್ಲಿಕೇಶನ್ ಬೇಕು ಅಂದರೆ 17th ಓಪನ್ ಆಗುತ್ತೆ. ಬಟ್ ಇದು ನಿಮಗೆ ಕಂಪ್ಲೀಟಾಗಿದ್ದು ರಿಯಲ್ ಅಪ್ಲಿಕೇಶನನ್ನು ಒಂದು ಮಾದರಿ. ಇದು ನೋಡ್ಕೋಬೋದು ಏನೆಲ್ಲ ಡೀಟೇಲ್ಸ್ ಇರುತ್ತೆ ಅಂತ. ನಿಮ್ಮ ಅಪ್ಲಿಕೇಶನಲ್ಲೂ ಸಹ ಇದೇ ಇರುತ್ತೆ. ಇದು ಯಾವುದೋ ನಾನು ಎಕ್ಸ್ಪ್ಲೈನ್ ಮಾಡ್ತಿರುವಂಥದ್ದಲ್ಲ, ಇದು ಕಂಪ್ಲೀಟಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದನೇ ಬಿಟ್ಟಿರುವಂತಹ ಕಂಪ್ಲೀಟ್ ಬ್ರೋಚರ್ ಇದು. ಓಕೆ, ನಿಮಗೆ ಅಪ್ಲಿಕೇಶನ್ ಇದೇ ಥರನೇ ಇರುತ್ತೆ. ಕಂಪ್ಲೀಟಾಗಿ ಇದೇ ಥರ ಡೀಟೇಲ್ಸನ್ನೇ ಎಂಟ್ರಿ ಮಾಡಬೇಕಾಗತ್ತೆ. ಇಟ್ ಜಸ್ಟ್ ಲೈಕ್ ಇಟ್ ಈಸ್ ಮಾಡೆಲ್ KCET. ನೀವೇನು ಅಪ್ಲೈ ಮಾಡೋಕ್ಕೆ ಹೋಗ್ತೀರಾ, ಇದೇ ಥರ ಇರುತ್ತೆ ಅಪ್ಲಿಕೇಶನ್ ನಿಮಗೆ. ಇದು UGCET ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಿಟ್ಟಿರುವಂತಹ ಬ್ರೋಚರು. ಫಸ್ಟ್ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ KCETಗೆ. ಯಾವ ರೀತಿಯಾಗಿ ಮಾಡ್ಕೋಬೇಕಂದ್ರೆ KE ಅಂತ ಟೈಪ್ ಮಾಡಿದ್ರೆ ನೀವು ಬ್ರೌಸರಲ್ಲಿ ಅಲ್ಲಿ ಕಂಪ್ಲೀಟಾಗಿ ನಿಮಗೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ನೋಡಬಹುದು ಇಲ್ಲಿ ಅದರಲ್ಲಿ ಮುಖಪುಟ ಅಂತ ಕಾಣಿಸ್ತಿದೆಯಲ್ವಾ, ಮತ್ತು ಪ್ರವೇಶ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಆರೋ ಮಾರ್ಕ್ ತೋರಿಸಿದಾರಲ್ವ ಪ್ರವೇಶ ಅಂತ. ಆ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಆಪ್ಷನ್ಸ್ ಸಿಗುತ್ತೆ. ಇಷ್ಟೊಂದು ಆಪ್ಷನ್ಸ್ ಕಾಣಿಸುತ್ತೆ. ಈಗ ಸದ್ಯಕ್ಕೆ ಈ ಆಪ್ಷನ್ಸ್ ಕಾಣಿಸ್ತಿಲ್ಲ ನಿಮಗೆ, ಯಾಕಂದರೆ ಇದು ಇನ್ನೂ ಹಿಂದಿನ ವರ್ಷದೇ ಇದೆ. ನಿಮಗೆ ಈ ಎಲ್ಲ ಆಪ್ಷನ್ಸ್ ಎಲ್ಲ ಕಾಣಿಸುವಂಥದ್ದು ಜನವರಿ 17ನೇ ತಾರೀಕಿಂದ ನಿಮಗೆ ಈ ಎಲ್ಲ ಆಪ್ಷನ್ಸು ಕಾಣಿಸುತ್ತೆ. ಬಟ್ ಜನವರಿ 17ನೇ ತಾರೀಕಿಂದ ನಿಮಗೆ ಈ ಆಪ್ಷನ್ಸ್ ಈ ಥರ ಕಾಣಿಸುತ್ತೆ. ಅದರಲ್ಲಿ ನೀವು UGCET 2026 ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಲಿಂಕ್ಗೆ ಕಾಣಿಸ್ತಿದೆಯಲ್ಲ ನಿಮಗೆ UGCET 2026 ಅಂತ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಬಂದು ಈ ಥರ ಪೇಜು ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಾಗ ನಿಮಗೆ ಕೆಳಗಡೆ ನೋಡ್ಕೋಬೇಕು, ಫಸ್ಟು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು, ಆಮೇಲೆ ಲಾಗಿನ್ ಆಗಬೇಕಾಗತ್ತೆ. ಫಸ್ಟು ಯೂಸರ್ ID ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಹಾಗಾಗಿರೋದ್ರಿಂದ ನೀವು ನೋಡ್ಬೋದು ಇಲ್ಲಿ ಝೂಮ್ ಔಟ್ ಮಾಡ್ತೀನಿ, ಝೂಮ್ ಇನ್ ಮಾಡ್ತೀನಿ. ಓಕೆ, ನೋಡ್ಬೋದು ಇಲ್ಲಿ ಕ್ಲಿಕ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ವಾ, ಹೊಸ ಬಳಕೆದಾರರು ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಫಸ್ಟು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದಕ್ಕೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಈ ಥರ ಡೀಟೇಲ್ಸ್ ಬರುತ್ತೆ. ನೀವು ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವವರೇ ಅಂತಂದರೆ ನೀವು ಸ್ಟೇಟ್ ಬೋರ್ಡಲ್ಲಿ 10th ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಇದ್ದರೆ, ಹೌದು ಅಂತ ಇದ್ದರೆ ಎಸ್ ಮೇಲೆ ಫಸ್ಟ್ ಲಿಂಕ್ ಮೇಲೆ ಫಸ್ಟ್ ಪಾಪಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲದೇ ಇದ್ದರೆ ನೋ ಮೇಲೆ ಕ್ಲಿಕ್ ಮಾಡಿ. ಅಂದರೆ ನೀವೇನಾದ್ರು CBSE ಅಥವಾ ICSE ಆಗಿದ್ದರೆ ಅವರು ನೀವು ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಫರ್ದರ್ ಆಪ್ಷನ್ ಸಿಗುತ್ತೆ. ನೀವು 10th ಏನಾದ್ರು SSLC ಸ್ಟೇಟ್ ಬೋರ್ಡಲ್ಲಿ ನೀವು ಮಾಡಿದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ. ನಿಮಗೆ ಫರ್ದರ್ ಈ ಥರ ಇರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಫರ್ದರ್ ಡೀಟೇಲ್ಸ್ ಈ ಥರ ಇರುತ್ತೆ. ನಿಮಗೆ ಏನು ಡೀಟೇಲ್ಸ್ ಇರುತ್ತೆ, ಹೌದು ಅಂತಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ SSLC ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. SSLC ರಿಜಿಸ್ಟರ್ನ ಎಂಟ್ರ್ ಮಾಡಿ ಇಲ್ಲಿ ವೆರಿಫೈ ಅಂತ ಆಪ್ಷನ್ ಇದೆಯಲ್ವಾ, ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈ ಥರ ಬರುತ್ತೆ, ಡೀಟೇಲ್ಸ್ ಬರುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಎಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕು. ಏನು ಡೀಟೇಲ್ಸ್ ಇದು ಅಂತಂದರೆ ನಿಮ್ಮ ನೇಮ್, ಯುವರ್ ಡೇಟ್ ಆಫ್ ಬರ್ತ್, ಮತ್ತು ನಿಮ್ಮ ಫಾದರ್ ನೇಮ್
ಮದರ್ ನೇಮ್ ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡೇ ನೀವು ಎಂಟ್ರ್ ಮಾಡಬೇಕಾಗತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಡೀಟೇಲ್ಸ್ ಎಂಟ್ರ್ ಮಾಡಬೇಕಂದ್ರೂ ನಿಮ್ಮ 10th ಮಾರ್ಕ್ಸ್ ಕಾರ್ಡನ್ನು ಮುಂದೆ ಇಟ್ಕೊಳ್ಳಿ, ಕಂಪ್ಲೀಟಾಗಿ ಡೀಟೇಲ್ಸನ್ನು ಮತ್ತು ಅಲ್ಲೇನು ಸ್ಪೇಸಿಂಗ್ ಇರುತ್ತೆ ಅದೇ ಪ್ರಕಾರವಾಗಿ ನೀವು ಎಂಟರ್ ಮಾಡ್ಕೊಳ್ಳಿ. 10th ಮಾರ್ಕ್ಸ್ ಕಾರ್ಡ್ ಪ್ರಕಾರವಾಗಿ ಮದರ್ ನೇಮ್ ಆಗಲಿ ಮತ್ತು ಸ್ಯಾಟ್ಸ್ ನಂಬರ್ ಇಟ್ಸ್ ಮ್ಯಾಂಡೇಟ್ರಿ ಏನೂ ಇಲ್ಲ, ಬಟ್ ನೀವು ಎಂಟ್ರ್ ಮಾಡೋಂಗಿದ್ರೆ ಮಾಡ್ಬೋದು ಸ್ಯಾಟ್ಸ್ ನಂಬರನ್ನು. ನಿಮ್ಮ ಸ್ಯಾಟ್ಸ್ ನಂಬರ್ ಇಲ್ಲ ಅಂತಂದರೆ ನೀವು ಕಾಲೇಜುಗಳಲ್ಲಿ ಹೋಗಿ ಕೇಳಿದ್ರೆ ಸ್ಯಾಟ್ಸ್ ನಂಬರನ್ನು ಕೊಡ್ತಾರೆ, ಆ ಸ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಸೊ ಅದಾದ ನಂತರ ನೀವು ಕೆಳಗಡೆ ಕ್ಲಿಕ್ ಮಾಡಿದ್ರೆ ಇದೆಲ್ಲ ಡೀಟೇಲ್ಸ್ ಇದೆಲ್ಲ ಕನ್ಸೆಂಟ್ ಅಂತ ಇದೆ. ಕನ್ಸೆಂಟ್ ಕಾಣಿಸ್ತಿರ್ಬೋದು ನಿಮ್ಗೆ, ಇಲ್ಲಿ ಝೂಮ್ ಇನ್ ಮಾಡಿದೆ ನೋಡಿ, ಇಲ್ಲಿ ವಾಲಂಟ್ರಿಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಐ ರಿಜಿಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದು ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ಓಕೆ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಈ ಪೇಜ್ ಬರುತ್ತೆ. ಅಂದರೆ ಇಲ್ಲಿ ಆಧಾರ್ ಈ KYC ಇರುವಂಥದ್ದು, ಇದು ಈ KYC. ಅದರಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನಿಮಗೆ OTP ಜನ್ರೇಟ್, ಇಲ್ಲಿ ಕೆಳಗಡೆ ನೋಡ್ಬೋದು ರೈಟ್ ಸೈಡ್ ಇಲ್ಲಿ ಕನ್ಸೆಂಟ್ ಇದೆ. ಕನ್ಸೆಂಟನ್ನು ಕ್ಲಿಕ್ ಮಾಡಿ ಇಲ್ಲಿ ಐ ರೀಡ್ ಇಲ್ಲಿದೆ ಅಲ್ವಾ, ಇಲ್ಲಿ ಮೇಲೆ ಟಿಕ್ ಮಾಡಿ. ಟಿಕ್ ಮಾಡಿದ್ದಾದಮೇಲೆ ಕೆಳಗಡೆ ನಿಮಗೆ ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿ, ಅಥವಾ ಫೇಸ್ ಕ್ಯಾಪ್ಚರ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮೇಲೆ ಇರುತ್ತೆ, ಬೆಟರ್ OTP ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ನಿಮಗೆ OTP ಬರುತ್ತೆ. OTP ಬಂದಿದ್ದ ಆದಮೇಲೆ ಅದನ್ನು OTPಯನ್ನು ಎಂಟ್ರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಪೇಜು ಓಪನ್ ಆಗುತ್ತೆ. ಏನಿದು ಅಂತಂದರೆ ಇದು ನಿಮ್ಮ ರಿಜಿಸ್ಟ್ರೇಷನ್ ಪೇಜ್, ಅಂದರೆ ಲೈಕ್ ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಕ್ರಿಯೇಟ್ ಮಾಡುವಂತಹ ಪೇಜ್ ಇದು. ಸೊ ನಿಮಗೆ OTP ಬಂದಿರುತ್ತೆ, ಮೊಬೈಲ್ ನಂಬರ್ ಏನು ಎಂಟ್ರ್ ಮಾಡಿರ್ತೀರ ಆ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ OTPಯನ್ನು ಎಂಟ್ರ್ ಮಾಡಿ ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು. ಅದು OTP ಆಯ್ತಲ್ಲ, OTP ವೆರಿಫಿಕೇಷನ್ ಆದಮೇಲೆ ನಿಮಗೆ ಬರುತ್ತೆ ಮೊಬೈಲ್ ನಂಬರ್ ಹ್ಯಾಸ್ ಬೀನ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದ ನಂತರ ಕೆಳಗಡೆ ಪಾಸ್ವರ್ಡನ್ನು ಎಂಟ್ರ್ ಮಾಡಬೇಕಾಗುತ್ತೆ, ನೀವು ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು. ಆ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಪಾಸ್ವರ್ಡಲ್ಲಿ ಸೊ ಬೆಟರ್ ಏನು ಮಾಡಿ ಅಂದರೆ ಒಂದು ಫಸ್ಟ್ ಡಿಜಿಟು ಕ್ಯಾಪಿಟಲ್ ಮಾಡ್ಕೊಳ್ಳಿ, ಇನ್ನು ಉಳಿದಿ ಸ್ಮಾಲ್ ಲೆಟರ್ಸ್ ಅದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡ್ಕೊಳ್ಳಿ, ಲೈಕ್ @ ಹಾಕ್ಕೊಳ್ಳಿ, ಆಮೇಲೆ ಒಂದು ನಂಬರ್ಸನ್ನು ಹಾಕ್ಕೊಳ್ಳಿ. ಸೊ ಇಷ್ಟನ್ನು ಇನ್ಕ್ಲೂಡ್ ಮಾಡಿ ನಿಮ್ಮ ಪಾಸ್ವರ್ಡನ್ನು ಲೆಂದಿ ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಲೆಂದಿ ಅಂತಂದರೆ ತುಂಬ ಲೆಂದಿ ಹಾಕ್ಕೊಬೇಡಿ, ನೀವು ಜ್ಞಾಪಕ ಇಟ್ಕೊಳ್ಳುವಂಥ ಪಾಸ್ವರ್ಡನ್ನೇ, ಮತ್ತು ಆ ಪಾಸ್ವರ್ಡನ್ನು ಬರೆದಿಟ್ಕೊಳ್ಳಿ ಒಂದು ಕಡೆ ಎಲ್ಲಾದರೂ. ಅದಾದ ನಂತರ ನೆಕ್ಸ್ಟ್ ಒನ್ಸ್ ಅಗೇನ್ ಅದೇ ಪಾಸ್ವರ್ಡನ್ನು ಎಂಟ್ರ್ ಮಾಡಿ. ಅದಾದಮೇಲೆ ನೀವು ಇಲ್ಲಿ ಆ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಪಾಸ್ಪೋರ್ಟ್ ಗಾತ್ರದ ಬಿಳಿ ಹಿನ್ನೆಲೆ ಅಭ್ಯರ್ಥಿ ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಕೇಳಿದ್ದಾರೆ. ಅಂತಂದರೆ ನಿಮ್ಮ ಫೋಟೋ ಏನಿರುತ್ತೆ ಆ ಫೋಟೋ ಏನಿರಬೇಕಂದ್ರೆ ಬ್ಯಾಕ್ಗ್ರೌಂಡು ವೈಟ್ ಕಲರ್ ಇರಬೇಕು, ಆ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ, ಪಾಸ್ವರ್ಡು ಸಹ ಕ್ರಿಯೇಟ್ ಆಗಿದೆ ಅಂತ ನಿಮಗೆ ಈ ಥರ ಮೆಸೇಜ್ ಬರುತ್ತೆ. ಅದನ್ನು ಬೆಟರ್ ನೀವು ಸ್ಕ್ರೀನ್ ಶಾಟ್ ತೊಗೊಂಡು ಇಟ್ಕೊಳ್ಳಿ, ಯಾಕಂದರೆ ಫರ್ದರ್ ನಿಮಗೆ ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ. ಸೊ ಆಗ ಮೇಲೂ ಬರುತ್ತೆ, ಬಟ್ ಸ್ಟಿಲ್ ನೀವೊಂದು ಸ್ಕ್ರೀನ್ ಶಾಟು ತೊಗೊಂಡು ಇಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಸ್ಟೆಪ್ ಬಂದು ಲಾಗಿನ್ ಸ್ಟೆಪ್. ಸಪೋಸ್ ಆಗಲೇ ನಾವೇನು ಮಾಡಿದ್ವಿ, ನೀವು ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ ದ KSEB ಬೋರ್ಡ್ ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇತ್ತಲ್ವಾ, ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿರೋರಿಗೆ ಇಷ್ಟು ಪ್ರೊಸೀಜರ್ ಆಗಿರುತ್ತೆ. ಸಪೋಸ್ ನೋ ಅಂತ ಕ್ಲಿಕ್ ಮಾಡಿರೋರಿಗೆ ಏನು ಮಾಡುತ್ತೆ ಅಂದರೆ ನೀವೇನಾದ್ರು CBSE ICSE ಬೋರ್ಡ್ ಆಗಿದ್ದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೋ ಅಂತ ಕ್ಲಿಕ್ ಮಾಡ್ತೀರಾ, ICSE CBSEನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಅದಾದ ನಂತರ ಪಾಸಿಂಗ್ ಇಯರನ್ನು ಮೆನ್ಷನ್ ಮಾಡ್ತೀರಾ, ಮತ್ತು ಇಲ್ಲಿ 10th ರೋಲ್ ನಂಬರನ್ನು ಎಂಟ್ರಿ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ರೆಗ್ಯುಲರ್ ಪ್ರೊಸೀಜರ್. ಆಗಲೇ SSLC ಸ್ಟೂಡೆಂಟ್ಸ್ಗೆ ಹೇಗೆ ಬಂತು ಅದೇ ಥರನೇ ಇಲ್ಲಿ ನೇಮು, ಡೇಟ್ ಆಫ್ ಬರ್ತು, ಫಾದರ್ ನೇಮು, ಮದರ್ ನೇಮು, ಸ್ಯಾಟ್ಸ್ ನಂಬರು ಕಂಪ್ಲೀಟಾಗಿ ಅದೇ ಥರನೇ ಬರುತ್ತೆ. ಸೊ ಅದಾದಮೇಲೆ OTP ಬರುತ್ತೆ, ವೆರಿಫಿಕೇಷನ್ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ಬಂದು ಲಾಗಿನ್ ಆಗಬೇಕಾಗತ್ತೆ. ಈಗ ನೀವೇನು ಮಾಡಬೇಕಾಗತ್ತೆ ಅಂದರೆ ಅಪ್ಲಿಕೇಶನ್ ನಂಬರ್ ಹಾಕಿ ಮತ್ತು ನಿಮ್ಮ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಆಗಲೇ ಬಂದಿತ್ತಲ್ವ ನಿಮಗೆ, ಅದು ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಕ್ಯಾಪ್ಚನ ಎಂಟ್ರಿ ಮಾಡಿ, ಲಾಗಿನ್ ಯೂಸಿಂಗ್ OTP ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಅಲ್ಲಿ OTP ಬರುತ್ತೆ, OTPಯನ್ನು 6 ಡಿಜಿಟ್ OTP ಬರುತ್ತೆ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಫರ್ದರ್ ಡೀಟೇಲ್ಸ್ಗೆ ತೊಗೊಂಡೋಗುತ್ತೆ. ಈಗ ರಿಯಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಪ್ರೀವಿಯಸ್ ಇಯರ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಡೀಟೇಲ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ನೀವು ಹಿಂದಿನ ವರ್ಷ ಯಾವುದರಲ್ಲಿ ಓದಿದ್ದೀರಾ ಅಂತ ಅಂದ್ಬಿಟ್ಟು, ಅಂದರೆ ನೀವೇನಾದರೂ ಹಿಂದಿನ ವರ್ಷ ಏನಾದರೂ KCET ನೀಟನ್ನು ಬರೆದಿರುವಂತಹ ಸ್ಟೂಡೆಂಟ್ಸು ನೀವೇನಾದ್ರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ KCETಗೆ ಅಂತಂದರೆ ಸೊ ಆ ಸ್ಟೂಡೆಂಟ್ಸು ಇಲ್ಲಿ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ಅಂದರೆ ಲಾಸ್ಟ್
ಲಾಸ್ಟ್ ಇಯರ್ ಸಿ ಇ ಟಿ ನೀಟ್ ನಾಟಾ ಎಕ್ಸಾಮ್ ಏನಾದ್ರು ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಿದರೆ ನೀವು, ಸೊ ಅವರು ಈ ಡೀಟೇಲ್ಸನ್ನೇ ಎಂಟ್ರ್ ಮಾಡಬೇಕಾಗತ್ತೆ. ಇದ್ದರೆ ಎಸ್ ಅಂತ ಎಂಟ್ರ್ ಮಾಡಿ ಫರ್ದರ್ ಡೀಟೇಲ್ಸನ್ನೇ ಎಂಟ್ರ್ ಮಾಡಬೇಕಾಗತ್ತೆ. ನೀವು ಯಾವುದೇ ಇದು ಫ್ರೆಶ್ ಅಟೆಂಡ್ ಮಾಡ್ತಿರೋದಂದರೆ ಇದೇ ವರ್ಷ ನೀವು ಬರೀತಿರೋದು ಎಕ್ಸಾಮು ಅಂತಂದರೆ ನೋ ಮೇಲೆ ಕ್ಲಿಕ್ ಮಾಡಿ ಫರ್ದರ್ ಕಂಪ್ಲೀಟಾಗಿ ನೆಕ್ಸ್ಟ್ 4 ಪ್ರೋಸೆಸ್ಗೆ ನೀವು ಹೋಗ್ಬೋದು. ಹೌದು ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿಯ ಕೇಳುತ್ತೆ ಅಂತ. ಹೌದು ಅಂತ ಇದ್ದರೆ ನಿಮ್ಮ 5 ಡಿಜಿಟ್ ಸಿ ಇ ಟಿ ನಂಬರನ್ನು ಎಂಟ್ರ್ ಮಾಡಬೇಕಾಗತ್ತೆ. ಮತ್ತು ಯಾವ ವರ್ಷ ಪ್ರೆಸೆಂಟ್ ಅಪಿಯರೆನ್ಸ್ ಆಗಿದೆ ಅಂದರೆ ಯಾವ ವರ್ಷ ನೀವು ಸಿ ಇ ಟಿನ ಅಟೆಂಡ್ ಮಾಡಿದ್ದೀರಾ ಅನ್ನೋದನ್ನು ಎಂಟ್ರ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಕನ್ಸೆಂಟನ್ನು ಕ್ಲಿಕ್ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಫರ್ದರ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಫ್ ಇಟ್ ಈಸ್ ಎಸ್ ನೀವೇನಾದ್ರು ಅಟೆಂಡ್ ಆಗಿದ್ರೆ, ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಡೇಟ್ ಪ್ರೀವಿಯಸ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಇಲ್ಲಿ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ನೆಕ್ಸ್ಟ್ ಬರುತ್ತೆ, ನೀವೇನೋ ಅಟೆಂಡ್ ಆಗಲಿಲ್ಲ ಅಂದರೆ. ನೆಕ್ಸ್ಟ್ ಬಂದು ಜನರಲ್ ಡೀಟೇಲ್ಸ್ ಬರುತ್ತೆ. ನೆಕ್ಸ್ಟ್ ಜನರಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಜನರಲ್ ಡೀಟೇಲ್ಸ್ ಅಂದರೆ ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಅಡ್ರೆಸ್ಸಿಂದ ಹಿಡಿದು ಮೊಬೈಲ್ ನಂಬರಿಂದ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಡೀಟೇಲ್ಸ್, ಪರ್ಸ್ನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಫಸ್ಟು ನೋಡ್ಬೋದು ನಿಮ್ಮ ರಿಜಿಸ್ಟರ್ ನಂಬರ್ ಆಗಲಿ, ಸ್ಯಾಟ್ಸ್ ನಂಬರ್ ಆಗಲಿ, ಯುವರ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ರಿಲಿಜಿಯನ್, ಕ್ರಿಶ್ಚಿಯನ್ ಆಗಿದ್ದಲ್ಲಿ ಸಬ್ ಕ್ಯಾಟಗರಿ, ಮಾತೃಭಾಷೆ ಮದರ್ ಟಂಗ್, ಮತ್ತು ಕಮ್ಯುನಿಕೇಷನ್ ಡೀಟೇಲ್ಸ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಅಡ್ರೆಸ್, ಪಿನ್ ಕೋಡ್, ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕ್, ನ್ಯಾಷನಾಲಿಟಿ, ರೆಸಿಡೆಂಟ್ ಕಂಟ್ರಿ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಇವೆಲ್ಲ ಎಂಟ್ರ್ ಮಾಡಿ ಸೇವ್ ದ ಜನರಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಜನರಲ್ ಡೀಟೇಲ್ಸು ಸೇವ್ ಆಗುತ್ತೆ. ನೆಕ್ಸ್ಟ್ ಬಂದು ಸ್ಟಡಿ ಡೀಟೇಲ್ಸ್. ಸೊ ಸ್ಟಡಿ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕಾಗತ್ತೆ. ಅಂದರೆ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 12th ಸ್ಟ್ಯಾಂಡರ್ಡ್ವರೆಗೂ ಯಾವ್ಯಾವೆಲ್ಲ ಸ್ಕೂಲ್ಸಲ್ಲಿ ಓದಿದ್ದೀರಾ ಆ ಎಲ್ಲ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕಾಗತ್ತೆ. ಇದು ಲಾಸ್ಟ್ ಇಯರ್ ಇದ್ದ ಹಾಗೆ ಇದೆ, ಈ ವರ್ಷ ಏನೂ ಚೇಂಜಸ್ ಇಲ್ಲ. ಬಟ್ ನಿಮಗೆ ಲೇಔಟನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಬಿಟ್ಟರೆ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಇದ್ದಾಗೆ ಇದೆ. ಬಟ್ ಸ್ಲೈಟ್ ಚೇಂಜಸ್ ಏನಪ್ಪ ಅಂದರೆ ಫೋಟೋದೊಂದು ಸ್ವಲ್ಪ ಸ್ಲೈಟ್ ಚೇಂಜ್ ಮಾಡಿದ್ದಾರೆ, ಅಷ್ಟು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಅಪ್ಲಿಕೇಶನ್ ಥರನೇ ಇದೆ ಇದು. ನೆಕ್ಸ್ಟ್ ಬಂದರೆ ತೇರ್ಗಡೆ ತರಗತಿ, ಅಂದರೆ ಲಾಸ್ಟ್ ಇಯರ್ಗೆ ಮತ್ತು ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕು. ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ, ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ನೀವು ಯಾವ್ಯಾವ ಸ್ಕೂಲುಗಳೆಲ್ಲ ಓದಿದ್ದೀರಾ, ಪಾಸ್ಟ್ ಇಯರ್ ಆಗಲಿ ಕಂಪ್ಲೀಟಾಗಿ, ಮತ್ತು ಬೋರ್ಡ್ ಯಾವ ಬೋರ್ಡಲ್ಲಿ ಓದಿದ್ದೀರಾ, ಸ್ಟೇಟ್ ಯಾವುದು, ಎಜುಕೇಷನಲ್ ಡಿಸ್ಟ್ರಿಕ್ಟ್ ಯಾವುದು, ಸ್ಕೂಲು ಎಲ್ಲ ಸ್ಕೂಲ್ ಅಡ್ರೆಸ್ಸಿಂದ ಹಿಡಿದು ಯಾವ ಮೀಡಿಯಮಲ್ಲಿ ಓದಿದರೆ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಕಂಪ್ಲೀಟಾಗಿ. ಇಲ್ಲಿ ನೋಡ್ಬೋದು 1 by 1 ಎಂಟರ್ ಈಚ್ ಸ್ಟಡಿ ಡೀಟೇಲ್ಸ್ ಇಂಡಿವಿಜುವಲಿ 1 by 1. ಎನ್ಶೂರ್ ಆಲ್ ಅಕಾಡೆಮಿಕ್ ಇಯರ್ ಡೀಟೇಲ್ಸ್ ಎಂಟರ್ಡ್ ಸಪ್ರೇಟ್ಲಿ ಫಾರ್ ಎವ್ರಿ ಕ್ಲಾಸ್ ಸ್ಟಡೀಡ್. ಅಂದರೆ ನೀವೀಗ ಫಸ್ಟ್ ಸ್ಟ್ಯಾಂಡರ್ಡ್ ಒಂದು ಸ್ಕೂಲಲ್ಲಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ಸ್ಕೂಲಲ್ಲಿ, ಎಲ್ಲ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 12th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿರಬೇಕು. ವೆರಿಫೈ ಆಲ್ ಇನ್ಫಾರ್ಮೇಷನ್ ಬಿಫೋರ್ ಸೇವಿಂಗ್ ದ ಈಚ್ ಎಂಟ್ರಿ. ಇಲ್ಲಿ ಸೇವ್ ಅಂತ ಬಟನ್ ಬರುತ್ತೆ, ಸೇವ್ ಮಾಡೋದಕ್ಕೆ ಮುಂಚೆ ನೀಟಾಗಿ ಚೆಕ್ ಮಾಡ್ಕೊಂಡು ಸೇವ್ ಮಾಡಿ. ಮತ್ತು ಈ ಅಪ್ಲಿಕೇಶನ್ಸನ್ನು ಎಂಟರ್ ಮಾಡಬೇಕಾದ್ರೆ ದಯವಿಟ್ಟು ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ನೀವು ಈ ಮಿಸ್ಟೇಕ್ಸ್ ಮಾಡೋದ್ರಿಂದ ನೆಕ್ಸ್ಟ್ ಫರ್ದರ್ ಫ್ಯೂಚರಲ್ಲೂ ನಿಮಗೆ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿರೋದ್ರಿಂದ ಈಗಲೇ ಕೇರ್ಫುಲ್ಲಾಗಿ ನಿಧಾನಕ್ಕೆ ಅಪ್ಲಿಕೇಶನನ್ನು ಅಪ್ಲೈ ಮಾಡಿ. ಸೊ ಇದು ನಿಮಗೆ ಯೂಸ್ ಆಗುತ್ತೆ, ಯಾಕೆಂತಂದರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಪ್ಯಾಟ್ರನ್ ಮತ್ತು ಅಪ್ಲಿಕೇಶನ್ ನಿಮ್ಮ ಮುಂದೆನೇ ಇರೋದ್ರಿಂದ ಏನೆಲ್ಲ ಡೀಟೇಲ್ಸ್ ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಈಗ ಈ ಡೀಟೇಲ್ಸ್ನೆಲ್ಲ ಬರೆದು ಒಂದು ಶೀಟಲ್ಲಿ ಬರೆದು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಎಂಟ್ರ್ ಮಾಡಬೇಕಾದ್ರೆ ಒಂದೊಂದೇ ಡೀಟೇಲ್ಸನ್ನು ಪ್ರಾಪರಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ಬಂದು ಸ್ಟಡಿ ಡೀಟೇಲ್ಸ್. ಇಲ್ಲಿ ಕ್ಲಾಸ್ ಎ, ಇದು ಸ್ಟಡಿ ಡೀಟೇಲ್ಸ್ ಬರುವಂಥದ್ದು. ಇದು ಕ್ಲಾಸ್ ಬಿ ಸ್ಟೂಡೆಂಟ್ಸ್ಗೆ, ಅಂದರೆ ಯಾರೆಲ್ಲ ಕ್ಲಾಸ್ ಎ ಸ್ಟೂಡೆಂಟ್ಸು, ಕ್ಲಾಸ್ ಎ ಸ್ಟೂಡೆಂಟ್ಸ್ ಅಂದರೆ ಕ್ಲಾಸಸ್ ಬರುತ್ತೆ. ಇಲ್ಲಿ ಕ್ಲಾಸ್ ಎ ಬಿ ಸಿ ಡಿ ಅಂತ ಡಿಫ್ರೆಂಟ್ ಕ್ಲಾಸಸ್ ಬರುತ್ತೆ. ಕ್ಲಾಸ್ ಎ ಅಂತಂದರೆ ಯಾರು ನಮ್ಮ ಕರ್ನಾಟಕದಲ್ಲಿ ಮಿನಿಮಮ್ 8 ವರ್ಷ ಕರ್ನಾಟಕದಲ್ಲಿ ಓದಿರೋದಿಲ್ವೋ, ಓದಿದರೆ ಕರ್ನಾಟಕದಲ್ಲಿ 8 ವರ್ಷ ಓದಿದರೆ ಅವರು ಕ್ಲಾಸ್ ಎ ಬರ್ತಾರೆ. 8 years, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ 8 years ಓದಿರಬೇಕು. ಓಕೆ, ಸೊ ಸಾರಿ, ಆದರೆ ಪೇರೆಂಟ್ಸು ಸಪೋಸ್ ಕ್ಲಾಸ್ ಬಿನಲ್ಲಿ ಏನು ಬರುತ್ತಪ್ಪ ಅಂತಂದರೆ, ಪೇರೆಂಟ್ಸು ಏನಾದರೂ 7 ವರ್ಷ ನಮ್ಮ ಕರ್ನಾಟಕದಲ್ಲಿ ಓದಿದರೆ, ಅವರ ಪೇರೆಂಟ್ಸು, ಸ್ಟೂಡೆಂಟ್ ಅವರ ಪೇರೆಂಟ್ಸು 7 ವರ್ಷ ಮಿನಿಮಮ್ ನಮ್ಮ ಕರ್ನಾಟಕದಲ್ಲಿ ಓದಿದರೆ, ಸೊ ಅವರಿಗೆ ಈ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು. ಅಂದರೆ ಈ ಎಕ್ಸ್ಟ್ರಾ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾದ್ರೆ ಪೇರೆಂಟ್ಸ್ ಸ್ಟಡಿ ಡೀಟೇಲ್ಸ್ ಆರ್ ಫಿಲ್ಡ್ ಇಫ್ ಆ್ಯಂಡ್ ಓನ್ಲಿ ದ ಕ್ಯಾಂಡಿಡೇಟ್ಸ್ ನಾಟ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ದ 7 years. 7 years, ನಾಟ್ 8 years, 7 years. ಕರ್ನಾಟಕದಲ್ಲಿ 7 ವರ್ಷ ಯಾರು ಓದಿರೋದಿಲ್ಲೋ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ
ಅವರ ಪೇರೆಂಟ್ಸ್ ಏನಾದರೂ ಕರ್ನಾಟಕದಲ್ಲಿ ಓದಿದರೆ ಅವರ ಡೀಟೇಲ್ಸ್ ಯಾವ ವರ್ಷ ಓದಿದ್ದಾರೆ ಕರ್ನಾಟಕದಲ್ಲಿ ಅನ್ನೋದನ್ನು ಎಂಟ್ರ್ ಮಾಡಬೇಕಾಗತ್ತೆ. ಸೊ ಅವರು ಕ್ಲಾಸ್ ಬಿಗೆ ಬರ್ತಾರೆ. ಅದರಲ್ಲಿ ಹೇಳ್ತಾರೆ ಅದರ್ ದ್ಯಾನ್ ಕ್ಲಾಸ್ ಎ. ಅದರ್ ದ್ಯಾನ್ ಕ್ಲಾಸ್ ಎ ಅಂತಂದರೆ ಸ್ಟೂಡೆಂಟ್ಸ್ ಯಾರೆಲ್ಲ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರ್ತೀರ ಅವರು ಕ್ಲಾಸ್ ಎ ಬರ್ತೀರಾ. ಸೊ 7 ಇಯರ್ಸ್ಗಿಂತೂ ಕಡಿಮೆ ಓದಿದ್ದು ಅಥವಾ ಓದಲಿಲ್ಲ ಅಂದರೆ ಕರ್ನಾಟಕದಲ್ಲಿ PUCಗೆ ಬಂದು ಕೆಲವರು ಜಾಯ್ನ್ ಆಗಿರ್ತಾರೆ, ಅಥವಾ 7 ವರ್ಷಕ್ಕಿಂತ ಕಡಿಮೆ ಓದಿರ್ತಾರೆ ಕರ್ನಾಟಕದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಒಳಗಡೆ. ಸೊ ಅವ್ರ ಪೇರೆಂಟ್ಸು ಇಲ್ಲೇ ಓದಿರ್ತಾರೆ, ಬಿಗಿನಿಂಗಿಂದ ಇಲ್ಲೇ ಇರ್ತಾರೆ. ಅಂಥವ್ರಿಗೆ ಸಹ KCETಯನ್ನು ಬರೀಬೋದು. ಅವರು ಸಹ ಕ್ಲಾಸ್ ಬಿ ಬರುತ್ತೆ. ಅವ್ರಿಗೆ ಯಾವ್ದು ಬರುತ್ತೆ ಅಂದರೆ ಕ್ಲಾಸ್ ಬಿ ಬರುತ್ತೆ. ಸೊ ಅವರು ಈ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಪೇರೆಂಟ್ಸು ಯಾವ್ಯಾವ ವರ್ಷದಲ್ಲಿ ಓದಿದ್ದಾರೆ ಅಂತ ಅನ್ನೋದನ್ನ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ಆ್ಯಡ್ ಸ್ಟಡಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಡೇಟಾ ಫೆಚ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಡೇಟಾ ಫೆಚ್ ಆಗುತ್ತೆ. ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ನೋಡಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ನೋಡಿ, ಇದು ನೋಡ್ಬೋದು ಪಾಸ್ಟ್ ಕ್ಲಾಸ್ ಅಂತ ಇದೆಯಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್, 6th, 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಅಪ್ ಟು 12th ಸ್ಟ್ಯಾಂಡರ್ಡ್. ಇಲ್ಲಿ 12th ಸ್ಟ್ಯಾಂಡರ್ಡ್ವರೆಗೂ ಇದೆ ಕಂಪ್ಲೀಟಾಗಿ. ಇಲ್ಲಿವರೆಗೂ ಇದೇ ಥರನೇ ನಿಮ್ಮ ಡೀಟೇಲ್ಸು ಸಹ ಎಂಟರ್ ಮಾಡಬೇಕು ಕಂಪ್ಲೀಟಾಗಿ. ನೀವು ಒಂದೇ ಸ್ಕೂಲಲ್ಲಿ ಓದಿದ್ದರೂ ಸಹ ನೋಡ್ಬೋದು, ಇಲ್ಲಿ ಒಂದೇ ಸ್ಕೂಲಲ್ಲಿ ಓದಿದ್ರೂ ನೀವು ಈಚ್ ಆ್ಯಂಡ್ ಎವ್ರಿ ಇಯರ್ಗೆ ಎಂಟರ್ ಮಾಡಬೇಕು. ಒಂದೊಂದು ವರ್ಷ ಎಲ್ಲೆಲ್ಲಿ ಓದಿದ್ದೀರ, ಫಸ್ಟ್ ಸ್ಟ್ಯಾಂಡರ್ಡು ಈಗ ನೀವು ಅದೇ ಸ್ಕೂಲಲ್ಲಿ ನೋಡ್ಬೋದು, ಇಲ್ಲಿ GLPS ಬಸವನಪಾಳ್ಯ ಅಂತ ಇದೆ ಸ್ಕೂಲು. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡು ಅಲ್ಲೇ ಓದಿರೋದು. ಬಟ್ ಅದನ್ನು ಮತ್ತೆ ಇನ್ನೊಂದು ಸರಿ ಎಂಟರ್ ಮಾಡಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ಗೂ ಎಂಟರ್ ಮಾಡಬೇಕು, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಇದೇ ಥರ ಎಲ್ಲ ಸ್ಕೂಲ್ಸನ್ನು ಎಂಟರ್ ಮಾಡಬೇಕು. ಕೆಲವರು ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ವರೆಗೂ ಒಂದೇ ಸ್ಕೂಲಲ್ಲಿ ಓದಿರ್ತೀರ. ಸರ್ ನಾವು ಒಂದು ಸರಿ ಎಂಟ್ರ್ ಮಾಡಿದ್ರೆ ಸಾಕಂದರೆ ಇಲ್ಲ, ಈಚ್ ಆ್ಯಂಡ್ ಎವ್ರಿ ಕ್ಲಾಸ್ 1ಗೆ ಒಂದು ಸರಿ ಎಂಟ್ರ್ ಮಾಡಬೇಕು, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಒಂದು ಸರಿ ಎಂಟ್ರ್ ಮಾಡಬೇಕು. ನೋಡ್ಬೋದಲ್ಲ ಇಲ್ಲಿ ಎಲ್ಲ ಯಾವ ಥರ ಇದೆ, ಅದೇ ಥರನೇ ನೀವು ಸಹ ಎಲ್ಲ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕು. ಫಸ್ಟ್ ಕ್ಲಾಸಿಂದ ಹಿಡಿದು ಟೋಟಲ್ 12th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಇಯರ್ಸನ್ನು ಎಂಟರ್ ಮಾಡಬೇಕು. ಇದೇ ಥರನೇ ಬರಬೇಕು. ಓಕೆ, ಸೊ ಯಾವ್ಯಾವ ವರ್ಷದಲ್ಲಿ ನೀವು ಇದೇ ಥರ ಇದೂ ಅಷ್ಟೇ ಪಾಸ್ಟ್ ಇಯರ್ಸನ್ನು ಬ್ಯಾಕಿಂದ ತೊಗೊಂಡೋಗಿ ನಿಮಗೆ ಕರೆಕ್ಟಾಗಿ ಪ್ರಾಪರಾಗಿ ಸಿಗುತ್ತೆ ಯಾವ ವರ್ಷದಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದನ್ನು. ಫಸ್ಟ್ ಸ್ಟ್ಯಾಂಡರ್ಡಿಂದ ಯಾವವರೆಗೂ ಯಾವ್ಯಾವ ವರ್ಷ ಪಾಸ್ ಮಾಡಿದ್ದೀರಾ ಅನ್ನೋದು ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಇಲ್ಲಿ. ನೆಕ್ಸ್ಟ್ ಬಂದು ಇದೆಲ್ಲ ಸ್ಟಡಿ ಡೀಟೇಲ್ಸ್ ಆದಮೇಲೆ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್. ಆಗಲೇ ಹೇಳಿದ್ನಲ್ವ, ಕ್ಲಾಸ್ ABCD ಅಂತ. ಸೊ ಆ ಕ್ಲಾಸಸ್ಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಎಲಿಜಿಬಿಲಿಟಿ ಕ್ಲಾಸ್ ಬರುತ್ತೋ ಅದು ಇನ್ಫಾರ್ಮೇಷನ್ ಬ್ರೋಚರ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಸೊ ಅಲ್ಲಿ ಇನ್ಫಾರ್ಮೇಷನ್ ಬ್ರೋಚರಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಕ್ಲಾಸ್ ಎಗೆ ಯೂಶಲಿ ಕ್ಲಾಸ್ ಎ ಬಂದು ನಿಮಗೆ ಯಾರು ಕರ್ನಾಟಕದಲ್ಲಿ ಯೂಶಲಿ ಫಸ್ಟ್ ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ 7 ವರ್ಷ ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರ್ತೀರಾ. ಸೊ ಯು ಆರ್ ಎಲಿಜಿಬಲ್ ಫಾರ್ ದ ಕ್ಲಾಸ್ ಎ. ಇನ್ನು ಉಳಿದಿರುವಂಥವ್ರಿಗೂ ಡಿಫ್ರೆಂಟ್ ಕ್ಲಾಸಸ್ ಬರುತ್ತೆ, BCDEF ಅಂತ ಡಿಫ್ರೆಂಟ್ ಬರುತ್ತೆ. ಕ್ಲಾಸ್ ಬಿ ಬಂದು ಯಾರು ಸ್ಟೂಡೆಂಟ್ಸು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಲೆಸ್ ದ್ಯಾನ್ 7 ಇಯರ್ಸ್ ಓದಿರ್ತೀರಾ, ಬಟ್ ಅವರ ಪೇರೆಂಟ್ಸು ಇಲ್ಲೇ ಕರ್ನಾಟಕದಲ್ಲಿ ಓದಿರ್ತಾರೆ, ಅಂಥವ್ರಿಗೆ ಕ್ಲಾಸ್ ಬಿ ಬರುತ್ತೆ. ರಿಮೈನಿಂಗ್ ಉಳಿದಿರುವಂಥವ್ರಿಗೆ ಕ್ಲಾಸ್ CD ಬರುತ್ತೆ. ಉಳಿದಿರುವಂಥದ್ದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಅದಾದಮೇಲೆ ಡೀಟೇಲ್ಸನ್ನೇ ಎಂಟರ್ ಮಾಡಿ ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟಾಗಿ ಡೀಟೇಲ್ಸ್ ಸೇವ್ ಆಗುತ್ತೆ. ಅದಾದ ನಂತರ ನೋಡ್ಬೋದು, ಈಗ ಪ್ರೀವಿಯಸ್ ಡೇಟಾ ಆಯಿತು, ಜನರಲ್ ಡೀಟೇಲ್ಸ್ ಆಯಿತು, ಸ್ಟಡಿ ಡೀಟೇಲ್ಸ್ ಆಯಿತು, ಎಲಿಜಿಬಿಲಿಟಿ ಕ್ಲಾಸ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಬಂದು ರಿಸರ್ವೇಷನ್. ನಿಮ್ಮ ರಿಸರ್ವೇಷನ್ ಏನಿರುತ್ತೆ ಅನ್ನೋದನ್ನ ಎಂಟರ್ ಮಾಡಬೇಕಾಗತ್ತೆ. ಅಂದರೆ ನೀವು ಯಾವ ಕ್ಯಾಟಗರಿ RD ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಆಗಲೇ ನಾನು ನಿಮ್ಗೆ ಹೇಳಿದ್ದೆ, ಸೊ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಸೊ ಇಲ್ಲಿ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ಅದನ್ನು ಎಂಟ್ರ್ ಮಾಡಬೇಕಾಗತ್ತೆ. ನೀವೇನಾದರೂ OBC ಕ್ಲಿಕ್ ಮಾಡಿದ್ದೀರಂದರೆ ಇಲ್ಲಿ RD ನಂಬರನ್ನು ನೋಡಿ, ಜನರಲ್ OBC ಅನಾಕ್ಷರ್ ಸರ್ಟಿಫಿಕೇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಟು ಕ್ಲೈಮ್ ದ ಕ್ಯಾಟಗರಿ. ಸೊ SC ಮೈಗ್ರೆಂಟ್ ಸರ್ಟಿಫಿಕೇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಟು ದ ಕ್ಲೈಮ್ ಕ್ಯಾಟಗರಿ ಅಂತ ಇದೆ. ಸೊ ಮೈಗ್ರೆಂಟ್ಸ್ದಾಗಲಿ ಸೆಂಟ್ರಲ್ OBC ಸರ್ಟಿಫಿಕೇಟ್ಸ್ ಆಗಲಿ ಇಲ್ಲಿ ಅಕ್ಸೆಪ್ಟ್ ಆಗೋದಿಲ್ಲ. ಸೊ ನಮ್ಮ ಸ್ಟೇಟದ್ದು ಮಾತ್ರನೇ ನೀವು ಅಪ್ಲೈ ಮಾಡಬೇಕು. ಸೆಂಟ್ರಲ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಲೈಕ್ JEE NEET ಎಕ್ಸಾಮ್ಗಳಿಗೆಲ್ಲ ಯೂಶಲಿ JEE ಎಕ್ಸಾಮಿನೇಷನ್ಸ್ಗೆಲ್ಲ ಸೆಂಟ್ರಲ್ OBC ಸರ್ಟಿಫಿಕೇಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಈ ಸ್ಟೇಟ್ KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡುವಂಥ KCET ಎಕ್ಸಾಮಿನೇಷನ್ಗೆ ನೀವು ನಮ್ಮ ಸ್ಟೇಟಲ್ಲೇ ಕರ್ನಾಟಕ ಸ್ಟೇಟಲ್ಲೇ ಕೊಡುವಂಥ ಸರ್ಟಿಫಿಕೇಟ್ಸನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಅಲ್ಲಿ RD ನಂಬರ್ ಬರುತ್ತೆ, ಅಲ್ಲಿ RD ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೀವೇನಾದರೂ SC ST ಕ್ಯಾಟಗರಿ 1 2A 2B 3A 3B ಕ್ಯಾಟಗರಿನ ನೀವು ಕ್ಲೈಮ್ ಮಾಡ್ತಾ ಇದ್ದರೆ, ಇಲ್ಲ ಜನರಲ್ ಮೆರಿಟ್ ಅಂದರೆ ನೀವು ಯಾವುದೇ ಕ್ಯಾಟಗರಿನ ಕ್ಲೈಮ್ ಮಾಡ್ತಾ ಇಲ್ಲ ಅಂತಂದರೆ ಜನರಲ್ ಮೆರಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಯಾವುದೇ ರಿಸರ್ವೇಷನ್ ಇರೋದಿಲ್ಲ, ಹಾಗೆ ನೀವು ಯಾವುದು RD ನಂಬರನ್ನು ಎಂಟ್ರಿ ಮಾಡೋ ನೆಸೆಸಿಟಿ ಇಲ್ಲ. ನಿಮಗೆ ಕ್ಲೈಮ್ ರಿಸರ್ವೇಷನ್ ಬೇಕು ಅಂತಂದರೆ
ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ ಆರ್ ಡಿ ನಂಬರನ್ನು ಎಂಟ್ರ್ ಮಾಡಬೇಕಾಗತ್ತೆ. ಸೊ ಹಾಗೆ ಸೇವ್ ಕ್ಯಾಟಗರೀಸ್ ಅಂತ ಮೆನ್ಷನ್ ಮಾಡಿದ್ರೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಸೇವ್ ಆಗುತ್ತೆ. ಸೊ ನಿಮಗೆ ಮತ್ತೆ ಆರ್ ಡಿ ನಂಬರನ್ನು ಎಂಟ್ರಿ ಮಾಡಿದ್ದಾದಮೇಲೆ ಇಲ್ಲಿ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಲೆಸ್ ದ್ಯಾನ್ 8 ಲ್ಯಾಕ್ಸ ಮೋರ್ ದ್ಯಾನ್ 8 ಲ್ಯಾಕ್ಸ್ ಅಂತ ಇಲ್ಲಿ ಆಪ್ಷನ್ ಇದೆ. ಅಲ್ಲಿ ನಿಮ್ಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇವ್ ಮಾಡಿ. ಸೇವ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಬಂದು ಕಲ್ಯಾಣ ಕರ್ನಾಟಕ ಮೀಸಲಾತಿ ನಿಮಗೆ ಇದ್ದರೆ, ಹೈದರಾಬಾದ್ ಕರ್ನಾಟಕ ನಿಮ್ಮದು ಕ್ಲೈಮ್ ಇದ್ದರೆ ಅದನ್ನು ಹೌದು ಅಂತ ಕ್ಲಿಕ್ ಮಾಡಿ ಆರ್ ಡಿ ನಂಬರನ್ನು ಎಂಟ್ರಿ ಮಾಡಿ. ನೀವು ಹೈದರಾಬಾದ್ ಕರ್ನಾಟಕದವರಾಗಿದ್ದರೆ, ನಿಮ್ಮ ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದ್ದರೆ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಹೌದು ಅಂತ, ಆರ್ ಡಿ ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಐ ವಿಲ್ ನಾಟ್ ಕ್ಲೈಮ್ HK ಅಂತ ಕ್ಲಿಕ್ ಮಾಡಿದ್ರೆ ನೀವು ಅದು ಕಂಪ್ಲೀಟಾಗಿ ಸೇವ್ ಆಗುತ್ತೆ ಡೀಟೇಲ್ಸು. ಕ್ಲೈಮ್ ಮಾಡೋಂಗಿದ್ರೆ ಹೌದು ಅಂತ ಕ್ಲಿಕ್ ಮಾಡಿ ಆರ್ ಡಿ ನಂಬರನ್ನು ಎಂಟ್ರಿ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದೇ ಥರನೇ ರೂರಲ್ ಕೋಟಾ, ಯಾರು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಗ್ರಾಮೀಣ ಭಾಗದಲ್ಲಿ ಓದಿರ್ತೀರಾ, ರೂರಲ್ ಪ್ಲೇಸಲ್ಲಿ ಓದಿರ್ತೀರಾ, ಸೊ ಅವರಿಗೆ ಇದು ಬರುತ್ತೆ. ಮತ್ತು ಇದು ಸರ್ಟಿಫಿಕೇಟ್ಸ್ನೆಲ್ಲ ನೀವು ನಿಮ್ಮ ಸ್ಕೂಲ್ಗಳಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಯಾವ್ಯಾವೆಲ್ಲ ಸ್ಕೂಲ್ಸಲ್ಲಿ ಓದಿದ್ದೀರಾ ಆ ಸ್ಕೂಲ್ಸಲ್ಲಿ ನೀವು ಎಲ್ಲ ಸ್ಕೂಲ್ಸಲ್ಲಿ ಹೋಗಿ ನಿಮ್ಮ ರೂರಲ್ ಸರ್ಟಿಫಿಕೇಟ್ ಇದೇನಿದೆ, ರೂರಲ್ ಸರ್ಟಿಫಿಕೇಟ್ ಮತ್ತು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಸರ್ಟಿಫಿಕೇಟ್, ಹಾಗೆ ಸ್ಟಡಿ ಸರ್ಟಿಫಿಕೇಟ್, ಈ ಮೂರನ್ನು ಕಂಪ್ಲೀಟಾಗಿ ನೀವು ಎಲ್ಲ ಸ್ಕೂಲುಗಳಲ್ಲಿ ಬರ್ಸ್ಕೊಬಂದ್ಬಿಡಿ. ಎಸ್ಪೆಷಲಿ ಇದು ಕನ್ನಡ ಮೀಡಿಯಮ್ ಮತ್ತು ರೂರಲ್, ಯಾರು ಕೋಟಾ ನೀವು ರಿಸರ್ವೇಷನ್, ಯಾಕಂದರೆ ಇದು ವೆರಿಫಿಕೇಷನ್ ಮಾಡ್ತಾರೆ. ನೀವು ಅಡ್ಮಿಷನ್ ತೊಗೊಂಡು ಹೋದ್ಮೇಲೆ ಅಲ್ಲಿ ವೆರಿಫಿಕೇಷನ್ ಮಾಡೋದ್ರಿಂದ ನಿಮಗೆ ಈಗ ಪ್ರೆಸೆಂಟ್ ವೆರಿಫಿಕೇಷನ್ ಇಲ್ಲದೆ ಇರ್ಬೋದು, ಬಟ್ ಫರ್ದರ್ ವೆರಿಫಿಕೇಷನ್ ಇರುತ್ತೆ. ಹಾಗಾಗಿರೋದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಯಾರೆಲ್ಲ ರೂರಲ್ ಏರಿಯಾದಲ್ಲಿ ಓದಿರ್ತೀರಾ, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತೀರಾ, ಅವರು ಈ ರಿಸರ್ವೇಷನನ್ನು ಕ್ಲೈಮ್ ಮಾಡ್ಕೋಬೋದು. ಹೌದು ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಆದಮೇಲೆ ಕ್ಲೈಮ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲ ಅಂದಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಸದ್ಯಕ್ಕೆ ಅಪ್ಲೋಡ್ ಮಾಡುವಂಥ ನೆಸೆಸಿಟಿ ಇಲ್ಲ, ಬಟ್ ನಿಮಗೆ ಫರ್ದರ್ ಕೇಳ್ತಾರೆ ವೆರಿಫಿಕೇಷನ್ಗೆ, ಆಗ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ಅಗೈನ್ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಏನಾದರೂ ಇದ್ದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದರೆ ಅವರಿಗೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಅವ್ರ ರಿಸರ್ವೇಷನ್ ಇರುತ್ತೆ, ನಿಮಗೆ ಸೀಟ್ ಅಲಾಟ್ಮೆಂಟ್ಗಳಲ್ಲೆಲ್ಲ ರಿಸರ್ವೇಷನ್ ಸಿಗುತ್ತೆ. ಹೌದು ಅಂತ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ ಫರ್ದರ್ ಸೇವ್ ಮಾಡಿ ಡೀಟೇಲ್ಸನ್ನು. ನೆಕ್ಸ್ಟ್, ಆರ್ ಯು ಎಸ್ ಸನ್ ಆಫ್ ಡಾಟರ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೈಗ್ರೆಂಟ್ಸ್, ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ಸ್ ಆಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ ಫರ್ದರ್ ನೆಕ್ಸ್ಟ್. ಅದಾದ ನಂತರ ನೆಕ್ಸ್ಟ್ ಬಂದು ರಿಸರ್ವೇಷನ್ ಕ್ಲೈಮ್ ಫಾರ್ ದ ಮೆಡಿಕಲ್ ಆ್ಯಂಡ್ ಡೆಂಟಲ್. ಸೊ ಅಂತಂದರೆ ನೀವು ಭಾಷಾ ಅಲ್ಪಸಂಖ್ಯಾತರಾಗಿದ್ದರೆ, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಮೆಡಿಕಲ್, ಇದು ಮೆಡಿಕಲ್ ಮತ್ತು ಡೆಂಟಲ್ಗೆ ಅಪ್ಲಿಕೇಬಲ್ ಆಗುತ್ತೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಹಾಕಿ. ಯಾಕಂದರೆ ನಿಮ್ಗೆ ಗೊತ್ತಿರಲಿ, ಈ KCET ಆದಮೇಲೆ ನಿಮಗೆ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನಿಮಗೆ KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡೋದ್ರಿಂದ ಸೊ ಇದೆಲ್ಲ ಡೀಟೇಲ್ಸನ್ನು ತೊಗೊಳ್ತಿರೋದು ಅವರು. ಓಕೆ, ನೆಕ್ಸ್ಟ್ ಇದಾದಮೇಲೆ UGCET 2020 ರಿಸರ್ವೇಷನ್ ಬಂದರೆ ರಿಸರ್ವೇಷನ್ ಫಾರ್ ದ ಮೆಡಿಕಲ್ ಆ್ಯಂಡ್ ಡೆಂಟಲ್ ನರ್ಸಿಂಗ್. ಸೊ ನೀವು ಅಗೇನ್ ಮತ್ತೆ ಅಲ್ಲೇ ಬರುತ್ತೆ, ರಿಲಿಜಿಯಸ್ ಮೈನಾರಿಟಿ ಕ್ಯಾಟಗರಿ ಬರುತ್ತೆ. ಎಲ್ಲಿ ಅಂದರೆ ಮೆಡಿಕಲ್ ಡೆಂಟಲ್ ನರ್ಸಿಂಗಲ್ಲಿ ಬರುತ್ತೆ. ಇದು ರಿಲಿಜಿಯಸ್ ಮೈನಾರಿಟಿ ನೀಟ್ ಎಕ್ಸಾಮಿನೇಷನಲ್ಲಿ. ಅದನ್ನು ಕ್ಲೈಮ್ ಮಾಡೋಕ್ಕೆ ಇಷ್ಟಪಟ್ಟಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ಇಲ್ಲ. ಅಂದರೆ ನೀವು ಅಪ್ಲಿಕೇಬಲ್ ಆದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್, ರಿಸರ್ವೇಷನ್ ಕ್ಲೈಮ್ ಫಾರ್ ದ ಮೆಡಿಕಲ್, ಅಂದರೆ ಇದು ಸೆಂಟ್ ಜಾನ್ಸ್ ರಿಸರ್ವೇಷನ್ ಬರುತ್ತೆ. ಸೆಂಟ್ ಜಾನ್ಸ್ಗೆ ನಿಮಗೆ ಎಕ್ಸ್ಟ್ರಾ ರಿಸರ್ವೇಷನ್ ಬರುತ್ತೆ. ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಸೆಂಟ್ ಜಾನ್ಸ್ ರಿಸರ್ವೇಷನ್, ನೀವು ಇಲ್ಲಿ ಹೋಗ್ಬೋದು, ಚೆಕ್ ಮಾಡಿ ಸೆಂಟ್ ಜಾನ್ಸ್ ರಿಸರ್ವೇಷನ್ ಏನು ಅಂತ ಇದ್ದರೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಏನು ಸೆಂಟ್ ಜಾನ್ಸ್ಗೆ ನೀವು ರಿಸರ್ವೇಷನ್ ತೊಗೋಬೇಕಾದ್ರೆ ಕೆಲವೊಂದು ಕ್ರೈಟೀರಿಯಾ ಇದೆ, ಲೈಕ್ ರಿಲಿಜಿಯಸ್ಸಿಂದ ಹಿಡಿದು ರಿಲಿಜಿಯಸ್ ರಿಸರ್ವೇಷನ್ಗಳಿರ್ತವೆ. ಸೊ ಅವೆಲ್ಲ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಎಸ್ ಇದ್ದರೆ ಹೌದಂತ ಹಾಕಿ, ಇಲ್ಲಾಂದರೆ ನೋ ಅಂತಂತ ಹಾಕಿ. ನೆಕ್ಸ್ಟ್ ಫರ್ದರ್ ಬಂದರೆ ಇದು ಬರುತ್ತೆ. ಕಂಪ್ಲೀಟಾಗಿ ಇದೆಲ್ಲ ಮುಗೀತಿ. ಇನ್ನು ರಿಸರ್ವೇಷನ್ಸ್ ಎಲ್ಲ ಮುಗ್ದಿದ್ದಾದಮೇಲೆ ನೀವು ಯಾವುದೆಲ್ಲ ಕ್ಲೈಮ್ ಮಾಡಿರ್ತೀರಾ ಇದನ್ನೆಲ್ಲ ಟಿಕ್ ಮಾಡ್ಕೊಂಡು ಬನ್ನಿ ಒಂದೊಂದೇ. ನಿಮ್ಗೆ ಯಾವುದ್ಯಾವುದು ಅಪ್ಲಿಕೇಬಲ್ ಆಗಿರುತ್ತೋ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅದು ಕಂಪ್ಲೀಟಾಗಿ ಎಲ್ಲ ಟಿಕ್ ಮಾಡಿ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದು ಇಲ್ಲಿ ಏನೇ ಎಂಟರ್ ಮಾಡಿರ್ತೀರ ಇದನ್ನೆಲ್ಲ ರಿಸರ್ವೇಷನ್ ಕ್ಲೈಮ್ ಮಾಡೋಕ್ಕೆ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಅರ್ಥ. ಸೊ ಇದ್ರ ಮೇಲೆ ಎಲ್ಲ ಟಿಕ್ ಮಾಡಿಬಿಟ್ಟು ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸರ್ವೇಷನ್ ಕಂಪ್ಲೀಟಾಗಿ ಸೇವ್ ಆಗಿರುತ್ತೆ. ಸೊ ಅದಾದ ನಂತರ ನೀವು ಇಲ್ಲಿ ನೆಕ್ಸ್ಟ್ ಬಂದು NCC ಸ್ಪೋರ್ಟ್ಸ್ ಡಿಫೆನ್ಸ್, ಏನಾದ್ರು ರಿಸರ್ವೇಷನ್ ಇದ್ದರೆ NCC ಸ್ಪೋರ್ಟ್ಸ್ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, PH ಅಲ್ಲಿ ಏನಾದ್ರು ನೀವು ಅಚೀವ್ ಮಾಡಿದರೆ ಇದರಲ್ಲಿ ಸ್ಪೋರ್ಟ್ಸಲ್ಲಿ ಡಿಫೆನ್ಸಲ್ಲಿ
ಯಾವುದೇ ಕೋಟಾ ಇದ್ದರೂ ಅದನ್ನು ನೀವು ಸಹ ಕ್ಲೈಮ್ ಮಾಡ್ಕೋಬೋದು. ಯಾವುದಾದ್ರು ಕ್ಯಾಟಗರಿ ಸ್ಪೋರ್ಟ್ಸ್ ಇದ್ದರೆ ಇಲ್ಲಿ ನೋಡ್ಬೋದು ಯಾವ ಸರ್ಟಿಫಿಕೇಟ್ ಇದೆ ನಿಮ್ಮ ಹತ್ರ ಸ್ಪೋರ್ಟ್ಸಲ್ಲಿ, ಮತ್ತು ಯಾವ ಮೆಡಲ್, ಗೋಲ್ಡ್ ಮೆಡಲ್ ತೊಗೊಂಡಿದ್ದೀರಾ, ಬ್ರಾನ್ಸ್ ಮೆಡಲ್ ತೊಗೊಂಡಿದ್ದೀರಾ, ಸಿಲ್ವರ್ ಮೆಡಲ್ ತೊಗೊಂಡಿದ್ದೀರಾ, ಅದನ್ನ ಕಂಪ್ಲೀಟಾಗಿ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ಯಾವ ವರ್ಷ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಸರ್ಟಿಫಿಕೇಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ. ಸೊ ಅದಾದಮೇಲೆ ಸೇವ್ ಸ್ಪೆಷಲ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಸೇವ್ ಆಗುತ್ತೆ. ಸೊ ಇದು ನಿಮಗೆ ಕಂಪ್ಲೀಟಾಗಿ ರಿಸರ್ವೇಷನ್ದಾಯಿತು. ರಿಸರ್ವೇಷನ್ ಆದಮೇಲೆ ಮತ್ತೆ ಅಗೈನ್ ಆರ್ಮ್ ಪೊಲೀಸ್ ರಿಸರ್ವೇಷನ್ ಇದೆ, ಅದನ್ನು ಸಹ ಸೇವ್ ಮಾಡ್ಕೊಳ್ಳಿ ನಿಮ್ಗೆ ಅಪ್ಲಿಕೇಬಲ್ ಆಗೋಂಗಿದ್ರೆ. NRI ವಾರ್ಡ್ ಆಗಿದ್ದರೆ ಅದು ಸಹ ರಿಸರ್ವೇಷನ್, ನೀವು ಇಲ್ಲಿ ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ ಅಂತ ಟಿಕ್ ಮಾಡಿ ಫರ್ದರ್ ಬನ್ನಿ. ಅದಾದಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್. ದಿಸ್ ಇಸ್ ದ ನೆಕ್ಸ್ಟ್ ಸ್ಟೇಜ್, ಅನದರ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್. ನೀವು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಿ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ಫೋಟೋನ ಅಪ್ಲೋಡ್ ಮಾಡಬೇಕಾದ್ರೆ ಪ್ರಾಪರಾಗಿ ಕೆಲವ್ರದ್ದು ದೊಡ್ಡದಾಗಿ ಸ್ಕ್ರೀನ್ ಇರುತ್ತೆ, ಅದರಲ್ಲಿ ಚಿಕ್ಕದಾಗಿ ಎಲ್ಲೋ ಒಂದು ಫೋಟೋ ಕಾಣಿಸ್ತಿರುತ್ತೆ. ಸೊ ಪ್ರಾಪರಾಗಿ ನೋಡಿಕೊಂಡು ಎಡಿಟ್ ಮಾಡಿಕೊಂಡು ಫೋಟೋನ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮಾಡಿದ್ದಾದಮೇಲೆ ರೈಟ್ ಸೈಡಲ್ಲಿ ನೀವು ಏನು ಫೋಟೋ ಅಪ್ಲೋಡ್ ಮಾಡಿರ್ತೀರ ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸುತ್ತೆ. ಅದೇ ಥರನೇ ಸಿಗ್ನೇಚರು ಸಹ ನಿಮಗೆ ಕಾಣಿಸುತ್ತೆ ಅಪ್ಲೋಡ್ ಮಾಡಿದ ಆದಮೇಲೆ. ನೆಕ್ಸ್ಟ್ ಬಂದು ನಿಮಗೆ ಕೋರ್ಸ್, ಅಂದರೆ ನೀವು ಯಾವ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀರಾ ಎಕ್ಸಾಮ್ KCETನ ಬರೆಯೋದಕ್ಕೆ ಅನ್ನೋದಕ್ಕೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಕೋರ್ಸ್ ಸೆಲೆಕ್ಷನನ್ನು ಮಾಡಬೇಕಾಗತ್ತೆ. PCM, ಇಲ್ಲಿ PCM, PCB, PCMB ಅಂತ ಕೊಟ್ಟಿದ್ದಾರೆ ನಿಮಗಿಲ್ಲಿ. ಏನು ಇದರ ಅರ್ಥ ಅಂತಂದರೆ ಇಲ್ಲಿ PCM ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಯೂಶ್ವಲಿ ನಿಮ್ಮ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ, ನೀವು ಇಂಜಿನಿಯರಿಂಗ್ ಕೋರ್ಸ್ ಮಾತ್ರನೇ ಜಾಯ್ನ್ ಆಗೋದಕ್ಕೆ ಇಷ್ಟಪಟ್ಟರೆ ನೀವು PCMನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು PCB ಅಂದರೆ ನಾವು ಓನ್ಲಿ ಬಯಾಲಜಿ ರಿಲೇಟೆಡ್ ಕೋರ್ಸಸ್ಗೆ ಮಾತ್ರ ಜಾಯ್ನ್ ಆಗ್ತೀನಿ ಅಂದರೆ ನರ್ಸಿಂಗ್ ಆಗಲಿ, ವೆಟರ್ನರಿ ಆಗಲಿ, ಯೋಗ ಆ್ಯಂಡ್ ನ್ಯಾಚುರೋಪತಿ, ಫಾರ್ಮಸಿ, ಈ ಎಲ್ಲ ಕೋರ್ಸ್ಗಳಿಗೆ ಜಾಯ್ನ್ ಆಗೋದಕ್ಕೆ, ಆ್ಯಂಡ್ BSc ಅಗ್ರಿಕಲ್ಚರ್, ಇವೆಲ್ಲದಕ್ಕೂ ಜಾಯ್ನ್ ಆಗೋದಕ್ಕೆ PCBಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಇಂಜಿನಿಯರಿಂಗು ಮತ್ತು ಮೆಡಿಕಲ್ ರಿಲೇಟೆಡ್ ಪ್ಯಾರಾಮೆಡಿಕಲ್, ನರ್ಸಿಂಗ್ ಆಗಲಿ, ವೆಟರ್ನರಿ ಆಗಲಿ, ಯೋಗ ಆಗಲಿ, ನ್ಯಾಚುರೋಪತಿ ಆಗಲಿ, BSc ಅಗ್ರಿಕಲ್ಚರು ಸಹ ಎರಡೂ ನಾನು ಮಾಡ್ತೀನಿ ಅನ್ನೋಂಗಿದ್ರೆ, ಎರಡೂ ನನಗೆ ಫರ್ದರ್ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋಂಗಿದ್ರೆ ಬೆಟರ್ ನೀವು PCMBನ ಸೆಲೆಕ್ಟ್ ಮಾಡ್ಕೊಳ್ಳಿ. PCMC ಸ್ಟೂಡೆಂಟ್ಸ್ಗೆ ಯಾವ ಆಪ್ಷನ್ ಇರಲ್ಲ, ನೀವು PCMA ಚೂಸ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ನಿಮಗೆ ಬಯಾಲಜಿ ಆಪ್ಷನ್ ಇರೋದಿಲ್ಲ. PCMB ಯಾರು ಇರ್ತಾರೋ ನೀವು ಕಂಪ್ಲೀಟಾಗಿ ಎಲ್ಲರೂ PCMBನೇ ಚೂಸ್ ಮಾಡ್ಕೊಳ್ಳಿ. ಓಕೆ, PCMBನೇ ಚೂಸ್ ಮಾಡ್ಕೊಳ್ಳಿ, ದಟ್ಸ್ ಅ ಬೆಟರ್ ಆಪ್ಷನ್ PCMB ಸ್ಟೂಡೆಂಟ್ಸ್. ಇನ್ನು MCS ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ನೀವು ಇನ್ಯಾವ ಆಪ್ಷನ್ ಇರಲ್ಲ, PCMನೇ ಚೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಅದಾದ ನಂತರ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಎಕ್ಸಾಮಿನೇಷನ್ ಸಿಟಿಯ ಪ್ರಿಫರೆನ್ಸ್ ಆರ್ಡರನ್ನು ಕೇಳುತ್ತೆ. ಪ್ರಿಯಾರಿಟಿ ಆರ್ಡರ್, ನೀವು ಯಾವ ಡಿಸ್ಟ್ರಿಕ್ಟಲ್ಲಿ, ತಾಲೂಕಿನಲ್ಲಿ ನೀವು ಎಕ್ಸಾಮನ್ನು ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಂದ್ಬಿಟ್ಟು ಫಸ್ಟ್ ಪ್ರಿಯಾರಿಟಿ ಇದೆ, ಸೆಕೆಂಡ್ ಪ್ರಿಯಾರಿಟಿ ಇದೆ, ಚೂಸ್ ಮಾಡ್ಕೋಬೇಕಾಗತ್ತೆ. ಸೇವ್ ಎಕ್ಸಾಮಿನೇಷನ್ ಡೀಟೇಲ್ಸನ್ನು ಮಾಡಿದಾಗ ನಿಮಗೆ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಬಂದು ಅಗ್ರಿಕಲ್ಚರ್ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್. ನೀವೇನಾದ್ರು ಅಗ್ರಿಕಲ್ಚರ್ ಕೋಟಾ ಅಗ್ರಿಕಲ್ಚರ್ಗೆ BSc ಅಗ್ರಿಕಲ್ಚರ್ ಮಾಡಬೇಕು ಅಂತ ಇದ್ದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಡೀಟೇಲ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಡಿಟ್ ಡೀಟೇಲ್ಸ್ಗೆ ಹೋದರೆ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಕೋಟಾನ ಎಸ್ ಅಂತ ಕ್ಲಿಕ್ ಮಾಡಿ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವುದು ನಿಯರೆಸ್ಟ್ ಸಿಟಿ ಇರುತ್ತೆ ಎಕ್ಸಾಮಿನೇಷನ್ ಸೆಂಟರ್, ಇದನ್ನು ಚೂಸ್ ಮಾಡ್ಕೊಳ್ಳಿ. ಸೇವ್ ಅಂತ ಕೊಟ್ಟರೆ ನಿಮ್ಗೆ ಕಂಪ್ಲೀಟಾಗಿ ಇದು ಸೇವ್ ಆಗುತ್ತೆ. ಲಾಸ್ಟ್ ಸ್ಟೆಪ್ ಬಂದು ಪೇಮೆಂಟ್, ಅಪ್ಲಿಕೇಶನ್ ಫೀಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪೇಮೆಂಟ್ ಮೋಡ್ ಬಂದು UPI ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಮಾಡಿ. ಅದಾದ ನಂತರ ಇಷ್ಟು ಕಂಪ್ಲೀಟಾಗಿ ಪ್ರೋಸೆಸ್ ಮುಗಿಯುತ್ತೆ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಡ್ತಾನೆ. ಸೊ ದಯವಿಟ್ಟು ಈಗೇನೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ಇವುಗಳನ್ನೆಲ್ಲ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ಏನೇನು ಡೀಟೇಲ್ಸ್ ಬೇಕು, ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಬಂದಿದ್ದ ತಕ್ಷಣ ಅಪ್ಲೋಡ್ ಮಾಡ್ಕೊಳ್ಳಿ, ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡಬೇಡಿ. ಸೊ ಬಿಗಿನಿಂಗಲ್ಲೇ ನೀವು ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಈ ಫಸ್ಟು ಅಪ್ಲೈ ಮಾಡಬೇಕಾದ್ರೆ ಈ ಕರೆಕ್ಷನ್ಸ್ ಮಿಸ್ಟೇಕ್ಸ್ ಏನು ಮಾಡದೆ ಹಾಗೆ ಸ್ವಲ್ಪ ನಿಧಾನಕ್ಕೆ ಕೇರ್ಫುಲ್ಲಾಗಿ ಮಾಡಿ. ಇದಕ್ಕೇನು ನೀವು ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ನೀವು ನೋಡ್ಬೋದು, ನಿಮ್ಮ ಮನೇಲಿ ಲ್ಯಾಪ್ಟಾಪ್ ಇದ್ರೂ ಮಾಡ್ಬೋದು. ಬಟ್ ಬೆಟರ್ ಬೇರೆಯವ್ರು ಕೊಡೋಕೆ ಸೈಬರ್ ಸೆಂಟ್ರಿಗೆ ಹೋದರೂ ಸಹ ಬೇರೆಯವರಿಗೆ ಅವ್ರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಮುಂಚೆ ಫಸ್ಟು ನೀವು ಪಕ್ಕದಲ್ಲಿ ಕೂತ್ಕೊಂಡು ಡೀಟೇಲ್ಸನ್ನು ಚೆಕ್ ಮಾಡಿ. ಯಾಕಂದರೆ ಅವರಿಗೆ ನಿಮ್ಮ ನೇಮ್ ಆಗಲಿ ಡೀಟೇಲ್ಸ್ ಗೊತ್ತಿರೋಲ್ಲ ಕೆಲವೊಂದು ಸರಿ.
ಕೆಲವೊಂದು ನೇಮ್ ಇರುತ್ತೆ, ಸ್ಪೇಸಿಂಗ್ ಇರುತ್ತೆ, ಅದು ಅವ್ರಿಗೆ ಗೊತ್ತಿರಲ್ಲ, ಡೈರೆಕ್ಟಾಗಿ ಎಂಟ್ರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿರೋದ್ರಿಂದ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೈಬರ್ಗೆ ಹೋದರೂ ಸಹ ಅವ್ರಿಗೆ ಕೊಟ್ಟರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡ್ತಾ ಹೋಗ್ತಾ ಇರಿ, ಕರೆಕ್ಟಾಗಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಹಾಗಾಗಿರೋ, ಯಾಕಂದರೆ ನೀವು ಅವ್ರು ಕೊಟ್ಬಿಟ್ಟಿರ್ತಾರೆ ಎಂಟ್ರಿ ಮಾಡಿ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಅಂತ, ಅವ್ರೇನೋ ಅಪ್ಲಿಕೇಶನ್ ಹಾಕಿರ್ತಾರೆ, ಮಿಸ್ಟೇಕ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಅವಾಗ ಏನಾಗುತ್ತೆ ಅಂದರೆ ಫೈನಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಒಂದ್ಸರಿ ಇನ್ನೊಂದ್ಸರಿ ಅಪ್ಲಿಕೇಶನ್ ಓಪನ್ ಆಗಿದ್ದಾದಮೇಲೆ ನಾನು ಮತ್ತೆ ಇನ್ನೊಂದ್ಸರಿ ಬರ್ತೀನಿ, ಲೈವಲ್ಲಿ ಅಪ್ಲಿಕೇಶನನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಫರ್ದರ್ ಇದೇ ಥರದ್ದು ಕಂಪ್ಲೀಟಾಗಿ ಕೌನ್ಸಿಲಿಂಗ್ ಪ್ರೊಸೀಜರ್ವರೆಗೂ ನಿಮ್ಮ ಜೊತೆ ಇರ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.